ನಮ್ಮವ್ರು ಹೋಗೋದೆಲ್ಲೂ ನೋಡ್ತಿಲ್ಲ, ನೀವು ನೋಡ್ತಾ ಇದ್ದೀರಾ? ಎಲ್ಲ ಹೋದ್ರೆ ಬಹಳ ಗೌಪ್ಯವಾಗಿ ಹೋಗಿದೀವಿ ಅಂತಾರೆ, ಯಾರು ಓಪನ್ ಆಗಿ ಹೋಗಲ್ಲ. ಅವ್ರು ಎಲ್ಲಾ ಕಡೆ ಓಪನ್ ಆಗಿ ಹೋಗ್ತಿರ್ತಾರೆ. ಆ ಚಂದ್ರಶೇಖರ ಅಂತ ಒಂದ್ ಹೆಜ್ಜೆ ಮುಂದೆ ಕೂಡ ಹೋಗಿರ್ತಾರೆ. ಆದ್ರೆ ಭೀಮಾಶಂಕರ್ ಅವರು ನಿಮ್ಗೆ ಸೋಷಿಯಲ್ ಮೀಡಿಯಾನಲ್ಲಿ ಯಾವ್ಯಾವ್ದು ಮಾಹಿತಿಗಳು ಬರ್ತಾ ಇದೆ ಪಾಪ, ಅವ್ರು ನೋಡಿ, ಅವ್ರು ಈಸ್ ವೆರಿ ಗುಡ್ ಇನ್ ಇಂಗ್ಲಿಷ್. ಎಷ್ಟು ವೆರಿ ಗುಡ್ ಇನ್ ಇಂಗ್ಲಿಷ್ ಅಂತಂದ್ರೆ ನಾನು ನಿಮ್ಗೆ ಹೇಳಬಲ್ಲೆ, ಒಬ್ಬ ಬ್ರಾಹ್ಮಣ ಸಮಾಜದ ವಿದ್ಯಾವಂತನಿಗೆ ಔಟ್ ರೈಟ್ ಚಾಲೆಂಜ್ ಮಾಡ್ತಾರೆ ಅಂತ ನಾಲೆಜ್ ಇರೋಂತ ವ್ಯಕ್ತಿ ಅವರು. ಆದ್ರೆ ಅವ್ರಿಗೆ ವೀಕ್ನೆಸ್ ಏನಾಗಿದೆ ಪಾಪ, ಕನ್ನಡದ ಹಿಡಿತ ಅಷ್ಟಿಲ್ಲ. ಅದಕ್ಕೆ ಅವರು ಟ್ರಾನ್ಸ್ಲೇಟ್ ಮಾಡಿ ಹಾಕ್ತಾರೆ. ಅವ್ರು ಹಾಕೋದು ನಿಮ್ಗೆ ಹೆಂಗ್ ಬರ್ತದೆ ಗೊತ್ತಾ? ವಾಟ್ಸ್ಆಪ್ ನಲ್ಲಿ ಹಿಂಗೆ ಬರ್ತದೆ. ನೀವು ಒಂದ್ ಲೈನ್ ಓದ್ತೀರಾ, ಟಕ್ಕನ್ ಮುಂದೆ ತಳ್ಬಿಡ್ತೀರಾ ಅಲ್ವಾ ಬಹುತೇಕ ಜನ. ಆದರೆ ನೀವೇನದನ್ನ ಹೇಳದೆ ಅಲ್ಲ, ಆ ಬಿಲ್ಲು ಬಾಣದೆಲ್ಲ ಬಾಣ ಚುಪ್ ಮಾಡ್ಕೋಬೇಕು, ಆಗ್ಲೇನೆ ಹೋರಾಟ ಬಹಳ ಗಟ್ಟಿಯಾಗಿ ಹೋಗುತ್ತೆ ಅಂತ. ಆ ಚೂಪ್ ಮಾಡ್ಕೊಳ್ಳೋಂತ ಮಾಹಿತಿ ಅವ್ರು ಕೊಡ್ತಾ ಇರ್ತಾರೆ. ನೀವು ತಾಳ್ಮೆಯಿಂದ, ಅದ್ರಲ್ಲೂ ವಿದ್ಯಾವಂತ ಯುವಕರುಗಳು ಅವ್ರು ಕಳಿಸಂತದ್ನ ಓದ್ತಾ ಇದ್ರೆ, ನೀವು ಆ ತಾಲೂಕು, ಆ ಗ್ರಾಮ ಅಥವಾ ನಿಮ್ ಕಾಲೇಜು, ನಿಮ್ ಗುಂಪಿನಲ್ಲಿ ಹಂಚ್ಕೋಬಹುದು, ಈ ಹೋರಾಟನ ಗಟ್ಟಿ ಮಾಡಬಹುದು. ನಿಮ್ಗೆ ಗೊತ್ತಿರ್ಲಿ, ನಾನಾಗ್ಲಿ ಭಾಸ್ಕರ್ ಪ್ರಸಾದ್ ಅವರಾಗ್ಲಿ 100 ಸರಿ ಮಾತಾಡಿರ್ಬೋದು ಭೀಮಾಶಂಕರ್ ಅವ್ರ ಬಗ್ಗೆ. ನಾವು ಮಾತಾಡುವಾಗೆಲ್ಲ ಮಾತಾಡ್ತೀವಿ ಅವ್ರ ಬಗ್ಗೆ. ಯಾಕೆಂತಂದ್ರೆ ಇಲ್ಲಿ ಚಿತ್ರದುರ್ಗ, ನಾಳೆ ದಾವಣಗೆರೆಯಲ್ಲಿ ಒಂದು ಮೀಟಿಂಗ್ ಇದೆ ಅನ್ನಿ, ನೀವು ಕರೆದೋದ್ರು ಬಂದಿರ್ತಾರ. ಬೆಂಗಳೂರಿನ ಯಾವ ಸಭೆಗಳಾಗ್ಲಿ ಬಂದಿರ್ತಾರೆ. ನಿಮ್ಮಲ್ಲೂ ಏನ್ ನಮ್ಮ ಮನವಿ ಅಂತ ಅಂದ್ರೆ, ಬರೀ ರಾಜಕೀಯ ಡೈಲಾಗ್ ಕೊಡದ್ಬಿಟ್ರೆ, ನಿಮ್ಗೆ ಅಲ್ಲಿ ಚಪ್ಪಾಳೆ ಗಿಟ್ಟಿಸ್ಕೊಬಿಡಂತವ್ರಿಗೆ ನೀವೇನಾದ್ರೂ ಮಾರೋಗ್ಬಿಟ್ರೆ, ನಿಮ್ಮ ಹೋರಾಟಗಳು, ನಿಮ್ಮ ಜೀವನ ಹಂಗೆ ಕುಸ್ತು ಬಿಡುತ್ತೆ. ಬಿ ಎಜುಕೇಟೆಡ್. ಅದಕ್ಕೆ ಅಂತಾರೆ ನಾಲೆಜ್ ಇಸ್ ಪವರ್ ಅಂತ. ಜ್ಞಾನ ಪಡ್ಕೊಂಡಷ್ಟು ಶಕ್ತಿ ಬರ್ತದೆ ನಿಮಗೆ. ಆ ಜ್ಞಾನದ ಭಂಡಾರ ಅವರನ್ನ ಉಪಯೋಗಿಸ್ಕೊಳ್ಳಿ. ಮತ್ತು ಭಾಷಣ ಮಾಡಿ ಜನರ ಕಂಟ್ರೋಲ್ ಮಾಡಂತ ವಿಚಾರದಲ್ಲಿ ಭಾಸ್ಕರ್ ಪ್ರಸಾದ್ ಹಂಗೆ ನಾ ಇನ್ನೊಬ್ಬರನ್ನ ನೋಡಿಲ್ಲ. ಅದು ಗೊತ್ತಿರಲಿ ನಿಮಗೆ. ಇವೆಲ್ಲ ಅಥವಾ ಭಾಷಣ ಮಾಡ್ತಾನೆ ಈ ರಾಜ್ಕುಮಾರ್ಗೆ ಹೇಳ್ತಿದ್ದೆ ನಾನು ಯಾವಾಗ್ಲೂ. ನಾ ರಾಜ್ಕುಮಾರ್ ದೊಡ್ಡ ಅಭಿಮಾನಿ, ನಟನೆಯಲ್ಲೂ ಅಗ್ರಗಣ್ಯ ನಾಯಕ, ಹಾಡನ್ನು ಹೇಳೋದ್ರಲ್ಲೂ ಕೂಡ ಅಗ್ರ ಗಾಯಕ. ಹಾಗೆ ಭಾಷಣ ಮಾಡ್ತಾ ಒಳ್ಳೆ ಹಾಡುಗಳು ಹೇಳಂತ ಅಂಬಣ್ಣ ಅವರು. ಇವೆಲ್ಲ ವಿಭಿನ್ನವಾದಂತ ಕ್ಯಾರೆಕ್ಟರ್ಸ್ಗಳು ನಿಮ್ಗೆ ಗೊತ್ತಿರ್ಲಿ. ಇವೆಲ್ಲ ನಿಮ್ಗೆ ಎಲ್ಲ ಕಡೆ ಸಿಗಲ್ಲ. ಇವೆಲ್ಲ ಒಂಥರ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಫ್ ದ ಕಮ್ಯುನಿಟಿ ಅಂತ. ಇವನ್ನೆಲ್ಲ ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಇವರೆಲ್ಲ ಬಂದಂತ ಸಂದರ್ಭದಲ್ಲಿ ನಿಮ್ಮ ಸಮಯನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೀವು ಕೇಳ್ಬಿಟ್ರೆ, ಅವ್ರ ಹತ್ರ ವಿದ್ಯೆಗಳನ್ನ ಕಲ್ತ್ಕೊಬಿಟ್ರೆ, ನೀವು ಮುಂದಿನ ದಿನಗಳು ನೀವು ದೊಡ್ಡ ಲೀಡರ್ ಆಗಿ ಈ ಸಮಾಜನ ರಕ್ಷಣೆ ಮಾಡ್ಕೋತೀರ. ಆಮೇಲೆ ಕೊನೆಯದಾಗ ಒಂದು ಮಾತು ಮುಗಿಸ್ತೀನಿ ನಾನು. ಮೊನ್ನೆ ಮೈಸೂರಿನಲ್ಲಿ 10 ಜನಕ್ಕೆ PhD ಕೊಡ್ಸೋದ್ರಲ್ಲಿ ಯಶಸ್ಸಾದ್ವಿ. ಆದ್ರೆ ಆ ಪಾಯಿಂಟ್ ಅಲ್ಲ ನಾನು ಹೇಳಕ್ ಬರ್ತಾ ಇರೋದು. PhD ಕೊಡಿಸಿದ ತಕ್ಷಣ ಅವ್ರ ಕೈಲಿ ಒಂದು ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ ನಾನು. ಅದೇನಪ್ಪಾ ಅಂತ ಅಂದ್ರೆ, ಎಷ್ಟು ಬರುತ್ತೆ ನಿಮಗೆ ದುಡ್ಡಿಗೆ ಹೇಳಿ ಅಂತ ಹೇಳಿದೀನಿ. ಒಂದು 33,000 34,000 ಬರುತ್ತೆ ಸರ್. TADAಗಳಲ್ಲಾದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಅಷ್ಟು ಫಿಕ್ಸ್ಡ್ ಅಂತ. 10% ನಿಮ್ಮ ದುಡ್ಡನ್ನ ಫಸ್ಟ್ ಸ್ಯಾಲರಿಯಿಂದ ಸಮಾಜಕ್ಕೆ ಇಡಬೇಕು. ನೀವೇನಾದ್ರೂ ಮಾಡಿ ಸಮಾಜಕ್ಕೆ, ಬಟ್ ಸಮಾಜಕ್ಕೆ ಇಡಬೇಕು ಅಂತ. ಅದೇ ಮಾತನ್ನ ನಿಮಗೂ ಹೇಳ್ತೀನಿ. ನೀವು ಯಾರು ಸಮಾಜದಿಂದ ಏನು ಕಾಂಶಿರಾಮ್ ಅವ್ರ ಸ್ಟೇಟ್ಮೆಂಟ್, ಗೋ ಬ್ಯಾಕ್ ಅಂಡ್